ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯ ಮೂಲದ ಪ್ರಜೆಯೊಂದಿಗೆ ಮದುವೆ ಅಂದರೆ ಸಾಕಷ್ಟು ಜನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಅಮೆರಿಕದ ವರನಿಗೆ ತಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಹೈಫೈ ಜೀವನ ನಡೆಸ್ತಾಳೆ ಅನ್ನುವಂತಹ ಕೆಲ ಭಾರತೀಯರ ಪೋಷಕರು ಅಂದ್ಕೊಂಡಿದ್ದಾರೆ. ಆದರೆ ಇನ್ನು ಮುಂದೆ US ಪ್ರಜೆಯೊಂದಿಗೆ ಮದುವೆಯ ಸಂಬಂಧ ಬೆಳೆಸೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಮೆರಿಕದ ಪ್ರಜೆ ಅಥವಾ ಗ್ರೀನ್ ಕಾರ್ಡ್ ಹೊಂದಿರೋರನ್ನ ಮದುವೆಯಾಗಿ ಆ ದೇಶಕ್ಕೆ ಹೋಗೋದು, ಅಲ್ಲಿ ಪೌರತ್ವವನ್ನು ಪಡೆಯೋದು ಈ ಹಿಂದೆ ಸುಲಭ ಇತ್ತು. ಆದರೆ ಈಗ ಅದು ಅಷ್ಟು ಸುಲಭ ಅಲ್ಲ. ಅಕ್ರಮ ವಲಸೆ ತಡೆಯೋದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಸರ್ಕಾರದಲ್ಲಿ ಹೇಳಿರುವಂತೆ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಡೀಪ್ ಸ್ಟಡಿ ಮಾಡೋದಕ್ಕೆ ಸಂದರ್ಶನವನ್ನು ಮಾಡಿ ಗ್ರೀನ್ ಕಾರ್ಡ್ ಕೊಡೋದಕ್ಕೆ ಸಾಕಷ್ಟು ಟಫ್ ರೂಲ್ಸನ್ನು ತಂದಿದ್ದಾರೆ. ಅಮೆರಿಕ ಪ್ರಜೆಗಳನ್ನು ಮದುವೆ ಆಗಬೇಕಂತಂದರೆ ಭಾರತೀಯರು ಮೊದಲು ಲೋಕಲ್ ಕಾನ್ಸುಲೇಟ್ ಅಧಿಕಾರಿಗಳೊಂದಿಗೆ ಸಂದರ್ಶನವನ್ನು ಎದುರಿಸಬೇಕಾಗತ್ತೆ. ಒಂದು ವೇಳೆ ಭಾರತೀಯ ಸಂಗಾತಿಗೆ ಈಗಾಗಲೇ H-1B ಕೆಲಸದ ವೀಸಾ ಇದ್ರೆ ಮಾತ್ರ ಗ್ರೀನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅವಕಾಶ ಇರುತ್ತೆ. ಆಗಲೂ ಅಮೆರಿಕದ ಸಿಟಿಸನ್ಶಿಪ್ ಇಮಿಗ್ರೇಷನ್ ಸರ್ವಿಸ್ ಆಫೀಸರ್ಗಳು ಸಂದರ್ಶನ ನಡೆಸಲಿದ್ದಾರೆ. ಇದು ಕೂಡ ತುಂಬ ಕಠಿಣವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ.